ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ನಾನು ಯಾಕಪ್ಪ ಈ ಥರ ಹೇಳ್ತಾ ಇದ್ದೀನಿ ಅಂತ ಆಲೋಚನೆ ಮಾಡ್ತಾ ಇದ್ದೀರಾ? ಫುಲ್ ವಿಡಿಯೋ ನೋಡಿ. ಬೆಳಿಗ್ಗೆ ಬೇಗ ಎದ್ದು ದೇವ್ರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡಿ ನಾನು ಹೊರಟಿದ್ದು ನಮ್ಮ ಮನೆ ಹತ್ರನೇ ಇರೋ ಪಾರ್ಥೇಶ್ವರ ದೇವಸ್ಥಾನಕ್ಕೆ. ನನ್ನ ತಮ್ಮ ಬೆಳಗ್ಗೆ ದೇವಸ್ಥಾನಕ್ಕೆ ಬಂದಿದ್ದು ನೋಡಿ ನಂಗಂತೂ ತುಂಬಾ ಖುಷಿ ಆಯಿತು. ದೇವರಿಗೆ ತಲೆ ಸುತ್ತ ಬರೋ ಹಾಗೆ ಇವನು ದೇವ್ರಿಗೆ ಸುತ್ತ ಹಾಕ್ತಾನೇ ಇದ್ದ. ಅದೇ ದಿನ ಸಂಜೆ ನನಗೆ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರೋಗ್ರಾಮ್ ಇತ್ತು. ಅಲ್ಲಿ ಸಹಸ್ರ ಕಂಠ ಗಾಯನ, ವಿಸಹಸ್ರ ಪದನರ್ತನ ಹಾಗೆ ಮಹಾಶಿವ ಗಂಗಾರತಿ ಕೂಡ ಇತ್ತು. ಹೊಸ ರೀತಿಯಾಗಿ ಕೆರೆಯ ಮಧ್ಯೆ ತೇಲುವ ವೇದಿಕೆ ಅಂತ ಮಾಡಿದ್ರು. ಅದನ್ನು ನೋಡಿ ನನಗೆ ತುಂಬಾನೇ ಖುಷಿ ಆಯಿತು. ನಾವು ಕೆರೆಯ ಮಧ್ಯೆ ದೋಣಿಯಲ್ಲಿ ಕೂತ್ಕೊಂಡಿದ್ರಿಂದ ನನಗೆ ಮಹಾಶಿವ ಗಂಗಾರತಿಯನ್ನು ತುಂಬ ಹತ್ತಿರದಿಂದಾನೇ ನೋಡ್ಲಿಕ್ಕೆ. ಅಷ್ಟೊಂದು ಜನ ಸೇರಿದಾಗ ಅಲ್ಲಿ ನನಗೆ ಹತ್ತಿರದಿಂದ ನೋಡ್ಲಿಕ್ಕೆ ಸಿಕ್ತು ಅನ್ನೋದೇ ನಂಗೊಂದು ದೊಡ್ಡ ಖುಷಿ. ಅದಕ್ಕೆ ನಾನು ಹೇಳಿದ್ದು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನು. ನಾನಂತೂ ಗಂಗಾರತಿ ಒಳ್ಳೆ ರೀತಿಯಲ್ಲಿ ನೋಡಿ ಕಣ್ ತುಂಬಿಕೊಂಡೆ. ಈ ಸಲ ಶಿವರಾತ್ರಿ ಅಂತೂ ನನ್ನ ಪಾಲಿಗೆ ಸಖತ್ತಾಗಿ ಇತ್ತು. ಮತ್ತೆ ಸಿಗುವ. ರಾಮ್ ರಾಮ್.